ಆ ನಟ ರಜನಿಕಾಂತ್ ಸಿನಿಮಾದಲ್ಲಿ ನಟನೆ ಮಾಡಿದಂತಹ ನಟ. ರಜನಿಕಾಂತ್ ಅಭಿನಯದ ಜೈಲರ್ ಸಿನಿಮಾದಲ್ಲಿ ನಟನೆ ಮಾಡಿದ್ದ. ಜೈಲರ್ ಸಿನಿಮಾದಲ್ಲಿ ಖಡಕ್ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಆ ನಟನ ಅಶ್ಲೀಲ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ತಮಿಳುನಾಡಿನಲ್ಲೂ ಸೂಪರ್ ಸ್ಟಾರ್, ಕರ್ನಾಟಕದಲ್ಲೂ ಸೂಪರ್ ಸ್ಟಾರ್, ಅದು ನಟ ರಜನಿಕಾಂತ್. ಆ ನಟ ರಜನಿಕಾಂತ್ ಸಿನಿಮಾದಲ್ಲಿ ವಿಲನ್ ಆಕ್ಟಿಂಗ್ ಮಾಡಿದ್ದಂತಹ ಒಬ್ಬ ಖಳನಾಯಕನ ಅಶ್ಲೀಲ ವಿಡಿಯೋ ಈಗ ವೈರಲ್ ಆಗಿದೆ. ಅಶ್ಲೀಲ ವಿಡಿಯೋ ಸಿಕ್ಕಿದ ತಕ್ಷಣ ವೈಭವೀಕರಿಸುವಂತಹ ಪ್ರಯತ್ನ ನಮ್ಮದಲ್ಲ. ರಜನಿಕಾಂತ್ ಅಭಿನಯದಲ್ಲಿ ಜೈಲರ್ ಸಿನಿಮಾದಲ್ಲಿ ನಟನೆ. ಜೈಲರ್ ಸಿನಿಮಾದಲ್ಲಿ ಖಡಕ್ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಆ ನಟನ ಅಶ್ಲೀಲ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆ ನಟ ಬೇರೆ ಯಾರೂ ಅಲ್ಲ, ವಿನಾಯಗನ್. ವಿನಾಯಗನ್ ಖಾಸಗಿ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಸಾಕಷ್ಟು ನೋಡಿ, ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇದ್ದಂತಹ ಒಬ್ಬ ಖಳನಟ ಮನಸ್ಸಿಲಾಯೋ ಎನ್ನುವಂತಹ ಒಂದು ಡೈಲಾಗು ಇಡೀ ಸಿನಿಮಾ ಕ್ಷೇತ್ರದಲ್ಲಿ ಈತನನ್ನ ಸೂಪರ್ ಸ್ಟಾರ್ ಮಾಡಿತ್ತು. ವಿನಾಯಗನ್ ಅಂದ್ರೆ ಮನಸ್ಸಿಲಾಯೋ, ಮನಸ್ಸಿಲಾಯೋ ಅಂದ್ರೆ ವಿನಾಯಗನ್, ಆ ರೂಪಕ್ಕೆ ತಗೊಂಡೋಗಿತ್ತು ಆ ಒಂದು ಡೈಲಾಗ್. ಆ ನಟ ಈ ಹಿಂದೆ ಪೊಲೀಸ್ ಅಧಿಕಾರಿಯೊಬ್ಬನ ಜೊತೆಗೆ ನಡೆಸಿದ್ದಂತಹ ವಾಗ್ವಾದ ಮತ್ತು ವಾದ ವಿವಾದ ಬಹಳಷ್ಟು ವೈರಲ್ ಆಗಿತ್ತು. ನೋಡಿ, ಒಬ್ಬ ಸಾಮಾಜಿಕವಾಗಿ ಗುರುತಿಸಿಕೊಂಡ ನಂತರ ಆತನಿಗೆ ಬೇರೆಯೇ ಒಂದು ಜವಾಬ್ದಾರಿಗಳಿರ್ತಾವೆ. 4 ಜನ ಗುರುತಿಸುವಾಗ ಆತನ ವೈಯಕ್ತಿಕ ಬದುಕು ಕೂಡ ಅಷ್ಟೇ ಮಾದರಿಯುತವಾಗಿರಬೇಕು. ನಟ ರಜನಿಕಾಂತ್ ಎಲ್ಲರ ಥರ ಗೂಡಂಗಡಿಲಿ ಕೂತ್ಕೊಂಡು ಬೀಡಿ ಸೇದಿದ್ರೆ ಏನು ಕಥೆ? ನಾನು ಉದಾಹರಣೆ ಹೇಳೋದು, ಸಿನಿಮಾ ನಟ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಲ್ಲೋ ಒಂದು ಕಡೆ ಮೆಡಿಕಲ್ಗೆ ಹೋಗಿ ಕಾಂಡಮ್ ಖರೀದಿಸಿದ್ರೆ ಏನು ಕತೆ ಹೇಳೋದು ನಾನು ಉದಾಹರಣೆಗೆ. ಅದರ ಅರ್ಥ ಅವ್ರು ಹೋಗಿ ಅದನ್ನು ಮಾಡಿದ್ರು ಅಂತಲ್ಲ. ಒಬ್ಬ ಮಾದರಿಯುತವಾದಂತಹ ಒಬ್ಬ ವ್ಯಕ್ತಿ ಮಾಡುವಂತಹ ಕೆಲಸವನ್ನು ಇನ್ನೊಬ್ಬರು ಅನುಕರಿಸ್ತಾರೆ. ನೋಡಿ, ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಪ್ರಥಮ ಕನ್ನಡ ಮೇಷ್ಟ್ರು ಅಂತ ಕರೀತಾರೆ ಅವ್ರನ್ನ. ಕಾರಣ ಅವರು ಮಾತನಾಡ್ತಿದ್ದಂತಹ ರೀತಿ, ಅವರು ತನ್ನ ಸಹೋದ್ಯೋಗಿಗಳ ಜೊತೆ ಇದ್ದಂತಹ ರೀತಿ ಮತ್ತು ಅವರ ಜೊತೆ ವರ್ತನೆ ಮಾಡ್ತಾ ಇದ್ದಂತಹ ವರ್ತನೆಗಳು, ಇವೆಲ್ಲವೂ ಕೂಡ ಬೇರೆ ನಟರಿಗೆ ಮಾದರಿ. ತನ್ನ ವೈಯಕ್ತಿಕ ಬದುಕಿದೆಯಲ್ಲ, ಆ ಬದುಕನ್ನು ಕೂಡ ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ. ಅವನೆಷ್ಟು ಅಸಹ್ಯವಾಗಿದ್ದಾನೆ, ಅವನೆಷ್ಟು ನಾಗರಿಕನಾಗಿದ್ದಾನೆ, ಅವನ ಖಾಸಗಿ ಬದುಕಿನಲ್ಲಿ ಎಷ್ಟು ಬದ್ಧತೆಗಳಿದ್ದಾವೆ, ಅವನೆಷ್ಟು ಜವಾಬ್ದಾರಿಯುತವಾದಂತಹ ವ್ಯಕ್ತಿ, ಇವನ್ನೆಲ್ಲವನ್ನೂ ಕೂಡ ಗಮನಿಸ್ತಾರೆ. ಈ ತರಹ ಅಸಹ್ಯವಾಗಿ ಅರನಗ್ನ ಸ್ಥಿತಿಯಲ್ಲಿ ಅನಾಗರಿಕನಂತೆ ಆರ್ತಟ್ಟಹಾಸದಿಂದ ಇರ್ತಕ್ಕಂತಹ ಈ ವಿಡಿಯೋ ಸೊಸೈಟಿಗೆ ಏನು ಸಂದೇಶ ಕೊಡುತ್ತೆ? ಮನಸ್ಸಿಲಾಯೋ ಎನ್ನುವಂತಹ ಡೈಲಾಗ್ ಇತ್ತಲ್ಲ, ಸಿನಿ ರಸಿಕರು ಅದನ್ನ ಅನುಭವಿಸಿದ್ರು. ಆ ಸ್ವಾದಾನ ಈತನಿಗೊಂದು ಬಿರುದು ಕೊಟ್ಟುಬಿಟ್ರು. ಹಾಸ್ಯ ಪ್ರಜ್ಞೆ ಇರುವಂತಹ ಖಳನಾಯಕ ಅಂದ್ರು. ಕನ್ನಡಿಗರು ಈತನನ್ನ ಎದೆಲಿ ಹಿಡ್ಕೊಂಡು ಕೊಂಡಾಡಿದ್ರು. ಆತನ ಖಾಸಗಿ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ. ಲುಂಗಿಯನ್ನ ಎಲ್ಲಿ ಕಟ್ಟಿಕೊಳ್ಳಬೇಕು ಎನ್ನುವಂತಹ ಪರಿಜ್ಞಾನ ಕಳ್ಕೊಂಡಿದ್ದಾನೆ ಆ ಮನುಷ್ಯ. ಅದು ಯಾವ ಲಹರಿಗೆ ಬಿದ್ದವನೋ ಗೊತ್ತಿಲ್ಲ. ಬೀಳುತ್ತಾನೆ, ಉರುಳುತ್ತಾನೆ, ನರಳಾಡ್ತಾನೆ, ಕೂಗಾಡ್ತಾನೆ, ಕಿರ್ಚಾಡ್ತಾನೆ, ವಿಚಿತ್ರವಾಗಿ ವರ್ತಿಸ್ತಾನೆ ಆ ಮನುಷ್ಯ. ಆ ವಿಡಿಯೋವನ್ನು ಕಂಡಂತಹ ಅಭಿಮಾನಿಗಳು ಅದನ್ನು ಹೆಂಗೆ ಸ್ವೀಕರಿಸ್ಕೋಬೇಕು? ಈತನ ಬಗ್ಗೆ ನೆಗೆಟಿವ್ ಆದಂತಹ ಪರಿಣಾಮ ಬೀರೋದಿಲ್ವಾ ಅಭಿಮಾನಿಗಳ ಮನಸ್ಸಿಗೆ? ನಾಳೆ ದಿನ ಈತನ ಅಭಿಮಾನಿಗಳೇ ಮನೆ ಮುಂದೆ ಹಿಂಗೆ ಕುಡಿದು ತೂರಾಡಿದ್ರೆ ಅದಕ್ಕೆ ಈತನೇ ಪ್ರೇರಣೆಯಾಗ್ತಾನೆ. ಎಸ್, ಆ ನಟನ ಅಶ್ಲೀಲ ವಿಡಿಯೋ ನೋಡಿ ನೆರೆಹೊರೆಯವರು ಛೀಮಾರಿ ಹಾಕಿದ್ದಾರೆ. ಹಾಗಾದ್ರೆ ಈ ವಿಡಿಯೋದ ಸತ್ಯತೆ ಏನು? ಈ ವಿಡಿಯೋದ ನಿಜಾಂಶ ಏನು? ವಿನಾಯಗನ್ ಈ ಹಿಂದೆಯೂ ಒಂದು ಬಾರಿ ವಿವಾದಕ್ಕೆ ಸಿಲುಕಿದ್ರು. ಈಗ ಮತ್ತೊಮ್ಮೆ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾನೆ. ಮದ್ಯಪಾನ ಮಾಡಿ ಗೇಟ್ ಕೀಪರ್ನೊಂದಿಗೆ
ಅಸಭ್ಯವಾಗಿ ವರ್ತಿಸಿದ್ದಾನೆ. ಎರ್ನಾಕುಲಂ ಪೊಲೀಸ್ ಠಾಣೆಯಲ್ಲಿ ವಿನಾಯಕನ್ ವಿರುದ್ಧ ದೂರು ದಾಖಲಾಗಿದೆ. ಗಲಾಟೆ ಪ್ರಕರಣದಲ್ಲಿ ವಿನಾಯಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿನಾಯಕನ್ ಮಲಯಾಳಂ ಮತ್ತು ತಮಿಳು ಚಿತ್ರರಂಗದಲ್ಲಿ ಸುಪ್ರಸಿದ್ಧ ಖಳನಾಯಕ. ತಮ್ಮ ಅಸಭ್ಯ ಮತ್ತು ವಿಚಿತ್ರ ವರ್ತನೆಗೆ ಸಾರ್ವಜನಿಕರು ಆ ನಟನ ಮೇಲೆ ಕಿಡಿಕಾರ್ತಿದ್ದಾರೆ. ಸಾರ್ವಜನಿಕರ ಬಳಿ ಕ್ಷಮೆ ಯಾಚಿಸಿದ್ದ ನಟ ವಿನಾಯಕನ್ ಈ ಹಿಂದೆಯೂ ಇದೇ ತರಹ ವರ್ತನೆ ಮಾಡಿದ್ರು. ನೋಡಿ, ಮತ್ ನಾವು ಹಿಂಗೆ ಹೇಳ್ತೀವಿ, ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಂತಹ ಅರ್ಹತೆ ಮತ್ತು ಯೋಗ್ಯತೆ ನೀವು ಪಡ್ಕೊಂಡಿರ್ತೀರಿ. ಆ ಯೋಗ್ಯತೆ ಮತ್ತು ಅರ್ಹತೆಯನ್ನ ಜನಸಾಮಾನ್ಯರು ನಿಮಗೆ ಕೊಟ್ಟಿರ್ತಾರೆ, ಸಿನಿಮಾದ ಅಭಿಮಾನಿಗಳು ನಿಮಗೆ ಕೊಟ್ಟಿರ್ತಾರೆ. ಅದನ್ನು ಉಳಿಸ್ಕೊಳ್ಳುವಂತಹ ಅರ್ಹತೆ ಯೋಗ್ಯತೆ ನಿಮಗೆ ಬೇಕು. ಅದನ್ನು ಉಳಿಸ್ಕೊಳ್ಳೋ ಅರ್ಹತೆ ನಿಮಗಿಲ್ಲ ಅಂದರೆ ಜನ ನಿಮ್ಮನ್ನು ಎಲ್ಲಿಡ್ತಾರೋ ಅಲ್ಲಿಡಬೇಕಾಗಿ ಬರುತ್ತೆ. ನೋಡಿ, ಅಭಿಮಾನಿಗಳ ಮನೋಮಂದಿರದಲ್ಲಿ ಸಾಮ್ರಾಟನಾಗಿದ್ದವನು ಬೆಳಗಾಗೋ ಅಷ್ಟರಲ್ಲಿ ಬೇರೆ ಜಾಗಕ್ಕೆ ವರ್ಗಾಯಿಸಲಾಗಿರುತ್ತೆ ಅಭಿಮಾನಿಗಳು ಆತನನ್ನು. ಅಂದರೆ ಜನ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದು ನಿಮ್ಮ ಕಲೆಯನ್ನು ಕಂಡೇ ಹೊರತಾಗಿ ನೀವು ಹಿಂಗೆ ಹುಚ್ಚಾಟ ಮಾಡ್ಕೊಂಡಿದ್ರೆ ನಿಮ್ಮನ್ನು ಅಭಿಮಾನಿಗಳು ಮೂಸ್ ನೋಡೋದಿಲ್ಲ, ಸೊಪ್ಪು ಹಾಕೋದಿಲ್ಲ. ನೀವೇ ತೋಡಿಕೊಂಡ ಹೊಂಡ ಅದು ಅಲ್ಲ. ಇದರಿಂದ ಸೊಸೈಟಿಗೆ ಏನು ಸಂದೇಶ? ಅರೆಬೆತ್ತಲಾಗಿದ್ದಾನೆ ಮನುಷ್ಯ, ಲುಂಗಿಯನ್ನು ಎಲ್ಲೋ ಕಟ್ಕೊಂಡಿದ್ದಾನೆ, ಎಲ್ಲಿ ನಿಂತ್ಕೊಂಡು ಏನು ಮಾತನಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲ. ಆತನ ಮಸ್ತಿಷ್ಕವನ್ನು ಅಮಲು ಆಳ್ತಾ ಇದೆ. ಆತನ ಬುದ್ಧಿ ಆತನ ನಿಯಂತ್ರಣದಲ್ಲಿಲ್ಲ. ನಾನೇನು ಮಾಡ್ತಾ ಇದ್ದೀನಿ, ಎಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಮಾಡ್ತಾ ಇರುವಂತಹ ಈ ವಿಚಿತ್ರ ಮೊಬೈಲ್ ಫೋನ್ಗಳಲ್ಲಿ ರೆಕಾರ್ಡ್ ಆಗ್ತಾ ಇದೆ ಎನ್ನುವಂತಹ ಪರಿಜ್ಞಾನವನ್ನು ಕಳ್ಕೊಂಡಿದ್ದಾನೆ. ಸ್ಥಳ ಪರಿಜ್ಞಾನವೂ ಇಲ್ಲದೆ ಕಿರುಚಾಡ್ತಿದ್ದಾನೆ, ಕೂಗಾಡ್ತಿದ್ದಾನೆ, ವಿಚಿತ್ರವಾಗಿ ನಡ್ಕೋತಿದ್ದಾನೆ. ಕೊಲೆ ಮಾಡಿದ ಮೇಲೆ ಕ್ಷಮೆ ಕೇಳಿದ್ರೆ ಏನು ಫಲ? ನಾನು ಯಾವುದೋ ಪರಿಜ್ಞಾನದಲ್ಲಿ ಚಾಕು ತಿವಿದು ಬಿಟ್ಟೆ ಅಂದರೆ ಆತನ ಜೀವ ಮತ್ತೆ ಸಿಗುತ್ತಾ? ಅಲ್ಲ, ಇಲ್ಲಿ ಯಾವ ಕೊಲೆಗಳು ನಡೆದಿಲ್ಲ ಹೇಳೋದು. ತಪ್ಪಾದ ಮೇಲೆ ಕ್ಷಮೆ ಕೇಳಿ ಅದು ಯಾವ ಪ್ರಯೋಜನಕ್ಕೆ ಬರುತ್ತೆ? ಉರುಳು ಬಿದ್ದ ನೋಡಿ, ಒಂದು ದೊಡ್ಡ ಬಂಗ್ಲೆ ಅನ್ಕೊಳ್ಳಿ, ದೊಡ್ಡ ಬಂಗ್ಲೆ. ಇಂಜಿನಿಯರ್ನ ತಪ್ಪಿಗೆ ಆ ಬಂಗ್ಲೆ ಉರುಳು ಬೀಳುತ್ತೆ, ಧರೆಗುರುಳುತ್ತೆ. ಅದಾದ ಮೇಲೆ ಇಂಜಿನಿಯರ್ ತಲೆ ಮೇಲೆ ಕೈ ಇಟ್ಕೊಂಡು ಅಯ್ಯೋ ದೇವ್ರೆ ತಪ್ಪು ಮಾಡಿಬಿಟ್ಟೆ ಅಂದರೆ ಧರೆಗುರುಳಿದ ಕಟ್ಟಡ ಮತ್ತೆ ಅದು ಪುನಃಸ್ಥಾಪನೆ ಆಗುತ್ತಾ? ಆಗಲ್ಲ. ನಿಮಗೊಂದು ಮಾನ ಮರ್ಯಾದೆ ಕೊಟ್ಟಿದೆ ಸಮಾಜ. ಇದು ಈ ನಟನಿಗೆ ಮಾತ್ರ ಅಲ್ಲ, ನಮ್ಮ ಕನ್ನಡದ ಅನೇಕ ನಟರಿಗೂ ಇದು ಪಾಠ ಆಗಬೇಕು. ಕನ್ನಡದ ನಟರು ಈ ಥರ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನು ನಾವು ಮಾಡ್ತಾ ಇಲ್ಲ. ಉಳಿದವರಿಗೆ ಪಾಠ ಆಗಬೇಕು. ಹೆಂಡ ಕುಡಿಯೋದು, ಸಾರಾಯಿ ಕುಡಿಯೋದು 4 ಗೋಡೆಯ ಮಧ್ಯದಲ್ಲಿರಬೇಕು. ನೀವು ಸಾಮಾನ್ಯರಲ್ಲ, ನೀವು ಸಾರ್ವಜನಿಕವಾಗಿ ಗುರುತಿಸಿಕೊಂಡವರು. ನಿಮ್ಮ ಕಚೇರಿಯಲ್ಲಿ, ನಿಮ್ಮ ಮನೆಗಳಲ್ಲಿ 4 ಗೋಡೆಯ ಮಧ್ಯದಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ. ಆದರೆ ನಿಮ್ಮ ವಿಚಿತ್ರತೆ, ನಿಮ್ಮ ವಿಕೃತ ಸಾರ್ವಜನಿಕರ ಮುಂದೆ ಪ್ರದರ್ಶನಕ್ಕಿಟ್ಟಾಗ ನಾವಿಂಗೆ ಕೂತ್ಕೊಂಡು ಬಾಯ್ ಬಡ್ಕೋಬೇಕಾಗುತ್ತೆ. ಇದು ಎಲ್ಲ ಸಿನಿಮಾ ಇಂಡಸ್ಟ್ರಿಯ ನಟರಿಗೂ ಕೂಡ ಪಾಠ ಆಗಲಿ ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ.